ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕಮ್ಮ ನೀನ್ ಈ ವಿಷಯ ಕಷ್ಟಪಡ್ತೀಯಾ? ಪರವಾಗಿಲ್ಲಮ್ಮ. ಮಗುಗೆ ನೋವಾಗ್ತಿದ್ರೆ ನೋಡ್ತಾ ಹೇಗ್ ಸುಮ್ನಿರೋದು? ಇವಳಿಗೆ ನೋವಾಗಿದೆ ಅಂತ ನೀನ್ ನೋಡಿದ್ರೆ ನನ್ನ ಹೆಂಡತಿ ನಿನ್ಮೇಲೆ ಕೋಪ ಮಾಡ್ಕೋತಾಳಮ್ಮ. ನನ್ನ ಹೆಂಡತಿ ವಿಷಯ ನಿನಗೆ ಗೊತ್ತಿಲ್ಲ. ಅವಳು ಬಾಯಿ ಸ್ವಲ್ಪನೂ ಸರಿ ಇಲ್ಲ. ಅವಳ ಮಾತಿಗೆ ನಾವು ಹೆದರ್ಕೊಂಡೆ ಅವಳು ಏನ್ ಮಾಡಿದ್ರು ನಾವು ಸುಮ್ಮನಿರೋದು. ನಾವಾದ್ರೂ ಮನೆ ಜನ ಕೇಳ್ತೀವಿ, ನೀವು ಬಾಡಿಗೆಗೆ ಬಂದವರು, ನೀವ್ಯಾಕೆ ಸಹಿಸ್ಬೇಕಮ್ಮ? ಅದಕ್ಕೆ ನನ್ನ ಹೆಂಡತಿ ಜೊತೆ ಸ್ವಲ್ಪ ಹುಷಾರಾಗಿರಿ. ನೀನ್ ಬಾರಮ್ಮ. ಥ್ಯಾಂಕ್ಸ್ ಅಕ್ಕ. ಪರವಾಗಿಲ್ಲ. ಪತಿದೇವ್ರಿಗೆ ಸೇವೆ ಮಾಡ್ತಿರೋ ಮಹಾಸತಿ. ಸಾಕು ಅಂದ್ರೆ ಆಗೋದಿಲ್ಲ. ಈ ತರ ಜ್ಯೂಸ್ಗಳು ಕುಡಿದ್ರೇನೆ ನಿಮ್ಗೆ ಬಲ ಬರೋದು. ಬಲ ಬಂದ್ರೇನೆ ನೀವು ಬೇಗ ಎದ್ದು ಓಡಾಡಕ್ಕಾಗದು. ಏನ್ ಓಡಾಡೋದು? ಬದುಕಿರೋ ಅಷ್ಟು ಕಾಲ ಹೀಗೆ ಬಿದ್ದಿರ್ತೀರಿ. ನಡೆಯೋದು ಮಾತಾಡೋದು ಈ ಜನ್ಮದಲ್ಲಿಲ್ಲ. ಕುಡೀರಿ. ಅತ್ತೆ, ನಿಮ್ಗ್ಯಾಕಷ್ಟು ಕಷ್ಟ? ಇಲ್ಲಿ ಕೊಡಿ, ನಾನ್ ಕುಡಿಸ್ತೀನಿ. ಇದ್ರಲ್ಲಿ ಕಷ್ಟ ಏನಿದೆ ಐಶ್ವರ್ಯ? ಇದು ನನ್ನ ಕರ್ತವ್ಯ. ಇಲ್ಲ ಅತ್ತೆ, ಇದು ನಿಮ್ ಕರ್ತವ್ಯ ಅಲ್ಲ. ನಿಮ್ ಸೊಸೆ ಆಗಿ ಇದು ನನ್ ಕರ್ತವ್ಯ. ತಂದೆ ಆಗಿರೋ ಮಾವ ಹೀಗೆ ಮಂಚ ಹಿಡ್ದಿದ್ರೆ ಅವ್ರಿಗೆ ಸೇವೆ ಮಾಡ್ಬೇಕಾಗಿರೋದು ಸೊಸೆ ಆಗಿ ನನ್ ಜವಾಬ್ದಾರಿ ಅತ್ತೆ. ಎಲ್ಲ ಸೊಸೆಂದ್ರು ಹೀಗ ಆಲೋಚನೆ ಮಾಡೋದಿಲ್ವೇನೋ? ಶ್ಯಾಮನೆ ನೋಡಿ, ಮಾವ ಇಂಥ ಪರಿಸ್ಥಿತಿಲಿರೋದು ಗೊತ್ತಿದ್ದು ಕೂಡ ಯೋಚನೆ ಮಾಡ್ದೆ ಗಂಡನ್ ಕರ್ಕೊಂಡು ಹೊರಟೋಗಿದ್ದಾಳೆ. ಸರಿ ಬಿಡಿ, ಇವಾಗ ಆ ವಿಷಯ ಎಲ್ಲ ಯಾಕೆ? ಆ ಜ್ಯೂಸ್ ಕೊಡಿ, ನಾನ್ ಕುಡಿಸ್ತೀನಿ. ಪರವಾಗಿಲ್ಲ ಬಿಡಮ್ಮ, ನಾನೇ ಕುಡಿಸ್ತೀನಿ. ನೀವು ಕುಡಿಸೋದೇ ಕರೆಕ್ಟ್ ಬಿಡಿ. ನಾಳೆಯಿಂದ ನಾನು ವಸಂತ ಮಸಾಲಾ ಕಂಪ್ನಿ MD ಆಗಿ ಜವಾಬ್ದಾರಿ ತಗೋಬೇಕಲ್ಲ. ವಸಂತ ಮಸಾಲಾ ಕಂಪ್ನಿಗೆ MD ಆಗಿ ನೀನ್ ಕೆಲಸ ಮಾಡ್ತೀಯಾ? ಅಂದ್ರೆ ನಿಮ್ ಹೆಸರಲ್ಲಿ ಮಾಡಿರೋ ಆ ಕಂಪ್ನಿಗೆ ಶ್ಯಾಮ MD ಅಂತ ಮಾವನೇ ಮಾಡಿದ್ರು. ಈಗ ಶ್ಯಾಮ ಇಲ್ವಲ್ಲ, ಆ ಜವಾಬ್ದಾರಿನ ತಗೊಳ್ಳೋದು ಈ ಮನೆ ಸೊಸೆಯಾಗಿ ನನ್ ಕರ್ತವ್ಯ ಅಲ್ವಾ? ಬೇಡಮ್ಮ, ನೀನ್ ಆ ಜವಾಬ್ದಾರಿ ತಗೊಳ್ಳೋದು ಬೇಡ. ಇನ್ನೊಬ್ಳು ಸೊಸೆನ ನಂಬಿ ಅದೇ ಜವಾಬ್ದಾರಿನ ಮತ್ತೆ ಕೊಟ್ರೆ ಇನ್ನೇನಾಗುತ್ತೋ ಏನೋ. ಸೆಂಟಿಮೆಂಟಲ್ಲಿ ಸೊಸೆಯರ್ಗೆ MD ಪೋಸ್ಟು ಆಗಿ ಬರ್ಲಿಲ್ವೇನೋ ಅಂತ ನನ್ಗನ್ನಿಸ್ತಿದೆ. ಅದಕ್ಕೆ ಆ ಜವಾಬ್ದಾರಿನ ಅಶೋಕ್ಗೆ ಅರುಣ್ಗೆ ಕೊಟ್ಟಿದ್ದೀನಿ. ಇದೇನತ್ತೆ ಇಂಥ ಟ್ವಿಸ್ಟ್ ಕೊಟ್ರು? ನಿಧಾನವಾಗಿ ಈ ಮುದ್ಕನ್ ಕೆಲ್ಸ ಇವ್ರಿಗೆ ಬಿಟ್ಟು ನಾನು ಆಫೀಸಿಗೆ ಹೋಗೋಣ ಅನ್ಕೊಂಡ್ರೆ ಏನ್ ಹೀಗೆ ಹೇಳ್ತಿದ್ದಾರೆ? ಆ ಆಫೀಸ್ ಕೆಲ್ಸನೆಲ್ಲ ಅವ್ರು ನೋಡ್ಕೋತಾರೆ. ನೀನು ನಿಮ್ಮ ಮಾವನ್ನ ನೋಡ್ಕೊಮ್ಮ. ನಿಮ್ಮ ಮಾವನವ್ರಿಗೆ ಟೈಮಿಗೆ ಫುಡ್ ಕೊಡೋದು, ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡೋದು, ಅವರು ಬೇಗ ರಿಕವರಿ ಆಗೋ ಹಾಗೆ ಮಾಡೋದು, ಇದೆಲ್ಲ ನೀನ್ ನೋಡ್ಕೊಮ್ಮ. ಅವರು ಬೇಗ ರಿಕವರಿ ಆಗೋ ಹಾಗೆ ನಾನ್ ನೋಡ್ಕೋತೀನಿ. ನೀವೇನೋ ಚಿಂತೆ ಮಾಡಬೇಡಿ.
ದಿನ ಹೀಗೆ ಟೈಮಿಗೆ ಟ್ಯಾಬ್ಲೆಟ್ಸ್ ಕೊಟ್ರೆ ಬೇಗ ರಿಕವರ್ ಆಗ್ತಾರೆ. ಮಾವ, ಟ್ಯಾಬ್ಲೆಟ್ ತಗೊಳ್ಳಿ ಮಾವ. ಟೈಮಿಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ ತಗೊಂಡ್ರೇನೆ ಬೇಗ ರಿಕವರ್ ಆಗೋದು. ತಗೊಳ್ಳಿ. ನಾನು ಬೇರೆ ಟ್ಯಾಬ್ಲೆಟ್ ಕೊಡ್ತಿರೋ ವಿಷಯ ಈ ಮನೆಯಲ್ಲಿ ಯಾರಿಗೂ ಗೊತ್ತಾಗಲ್ಲ. ಆಗ ಎಲ್ರೂ ಸೇರಿ ಅಷ್ಟು ಸಂತೋಷವಾಗಿರ್ತಿದ್ವಿ. ಈಗ ಹೀಗ್ ಬೇರೆ ಆಗಿ ದೂರ ಇರ್ಬೇಕಾಗಿದೆ. ಏನಾಯ್ತ್ರಿ? ಯಾಕಿಷ್ಟು ಡಲ್ ಆಗಿದ್ದೀರಾ? ಏನಾಯ್ತು ಹೇಳಿ. ಇಂಟರ್ವ್ಯೂಗೆ ಹೋಗಿದ್ದೆ, ಆದರೆ ಜಾಬ್ ಸಿಗ್ಲಿಲ್ಲ. ಆ ಜಾಬಿಗೆ ಬೇಕಾಗೋ ಕ್ವಾಲಿಫಿಕೇಶನ್ಸ್ ಎಲ್ಲ ನನಗಿದೆ. ಆದರೆ ನನ್ನ ಹತ್ರ ಸರ್ಟಿಫಿಕೇಟ್ಸ್ ಇಲ್ಲದೆ ಇರೋದಕ್ಕೆ ಕೆಲಸ ಕೊಡೋಕ್ಕಾಗಲ್ಲ ಅಂದರು. ಬ್ಯಾಡ್ ಲಕ್. ಬ್ಯಾಡ್ ಲಕ್ ನಮ್ದಲ್ಲ ರೀ, ಅವ್ರದ್ದು. ಇಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡೋ ನಿಮಗೆ ಕೆಲಸ ಕೊಡದೇ ಇರೋದು ನಿಜವಾಗ್ಲೂ ಅವ್ರ ಬ್ಯಾಡ್ ಲಕ್. ಏನು, ಆ ಕೆಲಸ ಸಿಗದೆ ಇದ್ರೆ ಹೀಗ್ ಡಲ್ ಆಗೋದಾ? ಆ ಕೆಲಸ ಇಲ್ದೇ ಇದ್ರೆ ಇನ್ನೊಂದ್ ಕೆಲಸ ಸಿಗತ್ತೆ. ಈ ಊರಲ್ಲಿರೋದು ಅದೊಂದೇ ಕಂಪ್ನಿನಾ? ಎಷ್ಟೋ ಕಂಪನಿ ಇದೆ, ಎಷ್ಟೋ ಕೆಲ್ಸಗಳಿದೆ. ಆ ಎಷ್ಟೋ ಕಂಪನಿಲಿ ಎಷ್ಟೋ ಕೆಲ್ಸದಲ್ಲಿ ಯಾವ್ದೋ ಒಂದ್ ಕಂಪನಿಲಿ ಯಾವ್ದಾದ್ರೂ ಒಂದ್ ಕೆಲ್ಸ ನಿಮಗೆ ಗ್ಯಾರಂಟಿಯಾಗಿ ಸಿಗತ್ತೆ. ಇನ್ನ ವಿಷಯ ಎಲ್ಲ ಮರ್ತು ಆರಾಮಾಗಿ ಫ್ರೆಶ್ ಆಗಿ ಬನ್ನಿ. ಏನ್ ಹಾಗ್ ನೋಡ್ತಿದ್ದೀರಾ? ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಸ್ನಾನ ಮಾಡೋ ಮನ್ಸಿಲ್ವಾ? ಹೋಗ್ಲಿ, ನಾನೇ ಸ್ನಾನ ಮಾಡಿಸ್ಲಾ? ನೀನಾ? ಹೌದು. ಚಿಕ್ಕ ಮಕ್ಳಿಗೆ ಸ್ನಾನ ಮಾಡಿಸೋ ಹಾಗೆ ಕಾಲ್ ಮೇಲ್ ಮಲಗಿಸ್ಕೊಂಡು ನಿಮಗ್ ಸ್ನಾನ ಮಾಡಿಸ್ಲಾ? ಏನು, ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋ ಹಾಗೆ ನಿನ್ ಕಾಲ್ ಮೇಲೆ ನನ್ನ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ತೀಯಾ? ಹೌದು. ಬೇಡ ಬಿಡು, ಹಾಗೆ ಸ್ನಾನ ಮಾಡಿಸ್ಬೇಕು ಅಂದ್ರೆ ನೀನ್ ತುಂಬಾ ಕಷ್ಟಪಡ್ಬೇಕಾಗತ್ತೆ. ನಾನು ಹೋಗಿ ಮಾಡ್ಕೊಂಬರ್ತೀನಿ. ಅತ್ತೆ, ಊಟ ಮಾಡುವಂತೆ ಬನ್ನಿ. ನನ್ಗೆ ಹಸ್ವಿಲ್ಲಮ್ಮ. ಹಾಗಂದ್ರೆ ಹೇಗೆ ಅತ್ತೆ? ನೀವು ಟೈಮಿಗೆ ಸರಿಯಾಗಿ ತಿಂದು ಟೈಮಿಗೆ ಸರಿಯಾಗಿ ಔಷಧಿ ತಗೊಂಡು ಆರೋಗ್ಯವಾಗಿದ್ರೆ ಅಲ್ವಾ ಮಾವನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಏನ್ ನೋಡ್ಕೊಳ್ಳೋದೋ ಏನೋಮ್ಮ. ಟೈಮಿಗೆ ಸರಿಯಾಗಿ ಮೆಡಿಸಿನ್ ಕೊಡ್ತಿದ್ರು, ಏನು ಬದಲಾವಣೆ ಕಾಣ್ತಾ ಇಲ್ಲ. ಹಾಸ್ಪಿಟ್ಲಿಂದ ಬಂದ್ಮೇಲೆ ಹೇಗಿದ್ರೋ ಈಗ ಕೂಡ ಹಾಗೇ ಇದ್ದಾರೆ. ಇವರಲ್ಲಿ ಸ್ವಲ್ಪ ಕೂಡ ಚೇಂಜ್ ಕಾಣಿಸ್ತಿಲ್ಲ. ಅಲ್ಲ, ಆ ಔಷಧಿ ಕೆಲಸ ಮಾಡ್ತಿದ್ಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ.
ಕೆಲಸ ಮಾಡದೆ ಏನು ಅತ್ತೆ? ಮಾವಂಗ್ ಟ್ರೀಟ್ಮೆಂಟ್ ಮಾಡ್ತಾ ಇರೋರು ಒಳ್ಳೆ ಡಾಕ್ಟರ್ಸೇ ಅಲ್ವಾ? ಒಳ್ಳೆ ಮೆಡಿಸಿನ್ ಕೊಟ್ಟಿರ್ತಾರೆ, ಅದು ಖಂಡಿತ ಕೆಲಸ ಮಾಡತ್ತೆ. ಕೆಲ್ಸ ಮಾಡಿದ್ರೆ ಇಷ್ಟು ದಿವಸದಲ್ಲಿ ಸ್ವಲ್ಪನಾದ್ರೂ ಗುಣ ಆಗ್ಬೇಕಲ್ವಮ್ಮ? ವೈದೇಹಿ, ಆ ಡಸ್ಟ್ಬಿನ್ ಹತ್ರ ಯಾವುದೋ ಟ್ಯಾಬ್ಲೆಟ್ ಬಿದ್ದಿರೋ ಹಾಗಿದೆ ನೋಡು. ಇದರಲ್ಲಿ ಟ್ಯಾಬ್ಲೆಟ್ಸ್ ಮುಗ್ದಿದೆ ಅತ್ತೆ. ಏನ್ ವೈದೇಹಿ, ಏನ್ ಹಾಗೆ ನೋಡ್ತಿದ್ಯಾ? ನಾನು ಈ ಸ್ಟ್ರಿಪ್ನ ಮಾವನ್ ಟ್ಯಾಬ್ಲೆಟ್ಸ್ ಅಲ್ಲಿ ನೋಡಿಲ್ಲ ಅತ್ತೆ. ಹೌದಾ? ಒಂದ್ಸಲ ಆ ಪ್ರಿಸ್ಕ್ರಿಪ್ಷನ್ ನೋಡು. ಈ ಟ್ಯಾಬ್ಲೆಟ್ಸ್ ಈ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಅತ್ತೆ. ಏನು ಇಲ್ವಾ? ಸರಿಯಾಗಿ ನೋಡು. ನೋಡ್ದೆ ಅತ್ತೆ, ಈ ಹೆಸರಿನ ಟ್ಯಾಬ್ಲೆಟ್ಸ್ ಈ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ. ಮತ್ತೆ ಈ ಟ್ಯಾಬ್ಲೆಟ್ಸ್ ಈ ರೂಮಲ್ಲಿ ಯಾಕಿದೆ? ಟ್ಯಾಬ್ಲೆಟ್ಸ್ ಕೊಡ್ತಿರೋದು ಐಶ್ವರ್ಯ ಅಲ್ವಾ? ಈ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇಲ್ದೇ ಇರೋ ಟ್ಯಾಬ್ಲೆಟ್ಸ್ ನಿನ್ ಮಾವಂಗ್ ಯಾಕೆ ಕೊಡ್ತಾಳೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅತ್ತೆ. ಐಶ್ವರ್ಯ ಹೀಗೆ ಬೇರೆ ಟ್ಯಾಬ್ಲೆಟ್ ಕೊಟ್ಟಿದ್ರಿಂದಾನೆ ಇವರು ರಿಕವರಿ ಆಗ್ತಾ ಇಲ್ಲ. ರಿಕವರಿ ವಿಷಯ ಆಮೇಲೆ ಅತ್ತೆ. ಹೀಗೆ ಬೇರೆ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ಏನಾದ್ರೂ ರಿಯಾಕ್ಷನ್ ಆಗಿ ಮಾವಂಗ್ ಸೀರಿಯಸ್ ಆದ್ರೆ ಮಾವನ್ ಪರಿಸ್ಥಿತಿ ಏನು ಅತ್ತೆ? ಅವಳು ಈ ಟ್ಯಾಬ್ಲೆಟ್ ಯಾಕೆ ಕೊಡ್ತಿದ್ದಾಳೆ ಅಂತ ಐಶ್ವರ್ಯನ ಕೇಳೋಣ. ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಂದೆ ಅತ್ತೆ. ಏನಿವರು ಹೀಗೆ ಕೂಗ್ತಿದ್ದಾರೆ? ಆ ಮುದ್ಕಂಗೆ ಸೀರಿಯಸ್ ಆಯ್ತಾ ಏನು? ಏನತ್ತೆ ಹಾಕ್ ಕರೆದ್ರಿ? ಏನಾಯ್ತು? ಇದ್ಯಾವ ಟ್ಯಾಬ್ಲೆಟ್ಸ್? ಡಸ್ಟ್ಬಿನ್ ಹತ್ರ ಈ ಟ್ಯಾಬ್ಲೆಟ್ ಸಿಕ್ತು. ಏನ್ ಟ್ಯಾಬ್ಲೆಟ್ ಇದು? ಈ ಟ್ಯಾಬ್ಲೆಟ್ಸ್ ಇವ್ರ ಕೈಗೆ ಹೇಗೆ ಸಿಕ್ತು? ಈ ಟ್ಯಾಬ್ಲೆಟ್ಸ್ ತಂದಿದ್ದು ನೀನೇ ಅಲ್ವಾ? ನಾನೇ ತಂದೆ ಅತ್ತೆ. ಈ ಟ್ಯಾಬ್ಲೆಟ್ಸ್ ನಿಮ್ ಮಾವಂಗ್ ಯಾಕೆ ಕೊಡ್ತಿದ್ಯಾ? ಯಾಕೆ ಅಂದ್ರೆ ಏನತ್ತೆ, ಡಾಕ್ಟರ್ ಅವರೇ ಈ ಟ್ಯಾಬ್ಲೆಟ್ಸ್ ಬರ್ದಿದ್ರಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ಡಾಕ್ಟರ್ ಬರ್ದಿರೋ ಈ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಈ ಟ್ಯಾಬ್ಲೆಟ್ಸ್ ಇಲ್ಲ. ಇಲ್ಲ ಅಂದ್ರೆ ಏನತ್ತೆ, ಇದೆ.
ಡಾಕ್ಟರೇ ಈ ಟ್ಯಾಬ್ಲೆಟ್ಸ್ ಬರ್ದಿರೋದು. ಇಲ್ಲ, ಈ ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಬರ್ದಿಲ್ಲ. ಬೇಕಾದ್ರೆ ಈ ಪ್ರಿಸ್ಕ್ರಿಪ್ಷನ್ ನೋಡು. ಇದೇನಿದು ಹೀಗ್ ಸಿಕ್ಬಿದ್ದೆ, ಈಗ ಹೇಗ್ ಮ್ಯಾನೇಜ್ ಮಾಡೋದು? ಅಂದ್ರೆ ಅತ್ತೆ, ಈ ಟ್ಯಾಬ್ಲೆಟ್ಸ್ ಡಾಕ್ಟರೇ ಬರ್ದಿದ್ದು, ಆದ್ರೆ ಅವ್ರು ಬರ್ದಿರೋ ಕಂಪ್ನಿದಲ್ಲ ಅತ್ತೆ. ಅವ್ರು ಬರ್ದಿದ್ದ ಕಂಪನಿ ಟ್ಯಾಬ್ಲೆಟ್ಸು ಸಿಗ್ಲಿಲ್ಲ. ಅದಕ್ಕೆ ಮೆಡಿಕಲ್ ಶಾಪ್ ಅವರು ಬೇರೆ ಕಂಪನಿ ಟ್ಯಾಬ್ಲೆಟ್ಸ್ ಕೊಟ್ರು. ಕಂಪನಿ ಬೇರೆ ಆದ್ರೂ 2 ಟ್ಯಾಬ್ಲೆಟ್ಸ್ ಅಲ್ಲಿರೋ ಮೆಡಿಸಿನ್ ಒಂದೇ ಅಂತೆ. ಆ ಟ್ಯಾಬ್ಲೆಟ್ಸ್ ಹೇಗ್ ಕೆಲಸ ಮಾಡುತ್ತೋ ಈ ಟ್ಯಾಬ್ಲೆಟ್ಸ್ ಕೂಡ ಹಾಗೆ ಕೆಲಸ ಮಾಡುತ್ತಂತೆ. ಮೆಡಿಕಲ್ ಶಾಪ್ ಅವರೇ ಹೇಳಿದ್ರು. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದ್ಸಲ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ. ಛೆ, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲಮ್ಮ, ಹೊಸ ಟ್ಯಾಬ್ಲೆಟ್ ನೋಡಿದ್ದಕ್ಕೆ ಅನುಮಾನ ಬಂದಿದೆ ಅಷ್ಟೇ ಅಲ್ವಾ ಅತ್ತೆ? ಒಂದ್ಸಲ ಡಾಕ್ಟರ್ ಕಾಲ್ ಮಾಡಿದ್ರೆ ನಿಮ್ ಅನುಮಾನ ಹೋಗುತ್ತಲ್ವಾ? ಫೋನ್ ಮಾಡ್ಲಾ? ಬೇಡ ಬಿಡಮ್ಮ, ಬೇಡ. ಡಾಕ್ಟರ್ಗೇನು ಫೋನ್ ಮಾಡೋದು ಬೇಡ. ನೀವ್ ಬೇಡ ಅಂತೀರಾ ಅಂತಾನೆ ಫೋನ್ ಮಾಡ್ತೀನಿ ಅಂದಿದ್ದು. ನಿಜವಾಗ್ಲೂ ನಾನ್ ಯಾಕೆ ಫೋನ್ ಮಾಡ್ತೀನಿ? ಮಾಡಿದ್ರೆ ನಾನೇ ಸಿಕ್ಬೀಳೋದು. ಇನ್ಮೇಲಿಂದ ಈ ಟ್ಯಾಬ್ಲೆಟ್ಸ್ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಏನು ಮೆಡಿಸನ್ ಸರಿಯಾಗಿ ಕೊಡ್ತಿದ್ರು ಕೂಡ ಅವ್ರು ಯಾಕೆ ಇನ್ನೂ ಗುಣ ಆಗ್ತಿಲ್ಲ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಈ ಥರ ಪೇಷಂಟ್ ವಿಷಯದಲ್ಲಿ ಗುಣ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅತ್ತೆ. ಸ್ವಲ್ಪ ಟೈಮ್ ಆಗುತ್ತೆ. ನೀವು ಹೆದರಬೇಡಿ. ಇನ್ನೂ ಎಷ್ಟು ಸಮಯ ಆಗುತ್ತೋ, ಯಾವಾಗ ಇವರು ಮಾಮೂಲಾಗಿ ಎದ್ದು ಓಡಾಡ್ತಾರೋ ಏನೋ. ಈ ಜನ್ಮದಲ್ಲಾಗಲ್ಲ ಅದು. ಮಂಚನ ಯಾಕೆ ಬೇಡ ಅಂತ ಹೇಳಿದ್ರಿ? ಮಲ್ಕೊಳಕ್ ಬೇಕಲ್ವಾ? ಪರವಾಗಿಲ್ಲ ಮೇಡಮ್, ಸ್ವಲ್ಪ ದುಡ್ಡು ಬಂದ ಮೇಲೆ ತಗೋತೀವಿ. ಗ್ಯಾಸ್ ಸಿಲಿಂಡರ್ ಒಂದು ಕೊಟ್ರೆ ಅಡುಗೆ ಮಾಡ್ಕೋತೀವಿ. ಹೊರಗಡೆ ಫುಡ್ ತಿನ್ಬೇಕು ಅಂದ್ರೆ ಕಷ್ಟ ಆಗ್ತಿದೆ. ನಾಳೆ ಅವ್ರು ಬರ್ತಾರೆ, ಬಂದ್ಮೇಲೆ ನಾನೇ ಮಾತಾಡ್ತೀನಿ. ಇವನೇನು ಇಷ್ಟು ಬೇಗ ಬಂದ್ಬಿಟ್ನಲ್ಲ? ಏನ್ ಇಷ್ಟು ಬೇಗ ಬಂದ್ಬಿಟ್ಟೆ? ನಿನ್ ಡ್ಯೂಟಿ ಇನ್ನೂ 2 ಗಂಟೆ ಇತ್ತಲ್ಲ, ಇವಾಗ್ಲೇ ಬಂದ್ಬಿಟ್ಟಿದ್ಯಾ? ಡ್ಯೂಟಿ ಇತ್ತು, ಆದ್ರೆ ನನಗಾಗ್ಲೇ ಇಲ್ಲ. ತುಂಬಾ ತಲೆನೋವ್ತಾ ಇದೆ, ಜ್ವರ ಕೂಡ ಬರೋ ಹಾಗಿದೆ. ಜ್ವರ ಬರೋ ಥರ ಇದೆ ಅಷ್ಟೇ, ಬಂದಿಲ್ವಲ್ಲ? ಜ್ವರ ಬರೋ ತನಕ ಡ್ಯೂಟಿ ಮಾಡ್ಬೋದಲ್ಲ? ಈಗ ಬುಕಿಂಗ್ ಬಂದ್ರೆ ಏನ್ ಮಾಡ್ತೀಯಾ? ಬಂತಾ? ಬುಕಿಂಗ್ ಬಂತಾ? ಬಂತು, ಕ್ಯಾನ್ಸಲ್ ಮಾಡ್ತೀನಿ. ಏಯ್, ಯಾಕೆ ಕ್ಯಾನ್ಸಲ್ ಮಾಡ್ತೀಯಾ? ಆಗ್ತಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇರು, ಹುಷಾರಾಗಿದ್ದಾಗ ಬುಕಿಂಗ್ ಬೇಕು ಅಂದ್ರೆ ಸಿಗತ್ತಾ? ಬುಕಿಂಗ್ ಆದಾಗೆಲ್ಲ ನಾವು ಕೆಲಸ ಮಾಡ್ಬೇಕು. ಹಾಗಲ್ಲ ವನಜ. ನೋಡು, ಬೇಡ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಮಾತಾಡ್ದೆ ಡ್ಯೂಟಿಗೆ ಹೋಗು. ಸರಿ. ಪಾಪ ಅವ್ರಿಗೆ ಹುಷಾರಿಲ್ಲ ಅಂತಿದಾರಲ್ವಾ, ಇವತ್ತವ್ರನ್ನ ಬಿಟ್ಬಿಡಿ. ಬಿಟ್ರೆ ನಮಗ್ ತುಂಬಾ ನಷ್ಟ ಆಗತ್ತೆ. ಆ ನಷ್ಟನ ನೀವು ತೀರಿಸ್ತೀರಾ? ಆಗ್ಲಿ ಮೇಡಮ್, ನಿಮಗೆ ಯಾವ ನಷ್ಟ ಆಗದಿದ್ದ ಹಾಗೆ ನಾನು ಮಾಡ್ತೀನಿ. ಏನ್ ಮಾಡ್ತೀಯಾ? ಇವತ್ತು ನೈಟ್ ಅವ್ರ ಬದಲಿಗೆ ನಾನು ಹೋಗ್ತೀನಿ. ಆ ಕಸ್ಟಮರ್ನ ಡೆಸ್ಟಿನೇಷನ್ ಹತ್ರ ಬಿಟ್ಟು ಬರ್ತೀನಿ. ಬಿಟ್ಟು ಬಂದ್ರೆ ಸಾಕಾಗಲ್ಲ, ಆ ದುಡ್ಡು ತಂದು ನನ್ನ ಕೈಗೆ ಕೊಡ್ಬೇಕು. ನಿಮಗೆ ಕೊಡ್ತೀನಿ, ನಾನೇನ್ ತಗೊಳಲ್ಲ. ಅಬ್ಬಬ್ಬಾ, ಕೇಳಿದ್ಯಾ? ಆ ಫೋನು, ಬೈಕಿ, ಹೆಲ್ಮೆಟು ಇಲ್ಲಿ ಕೊಡು. ನಿನ್ ಬದಲು ಇವನ್ ಡ್ಯೂಟಿ ಮಾಡ್ತಾನಂತೆ. ತಗೊಳಪ್ಪ.
ಅವರು ದೊಡ್ಡ ಮನ್ಸು ಮಾಡಿ ಹಾಗಂದಿದ್ದಾರೆ, ಅದಕ್ಕೆ ನನ್ನ ಡ್ಯೂಟಿನ ಅವ್ರ ಹತ್ರ ಮಾಡಿಸೋದು ಸರಿ ಅಲ್ವೇ? ಅವನೇ ಪರವಾಗಿಲ್ಲ ಅಂತ ಹೇಳಿದ್ಮೇಲೆ ನಿನ್ಗೇನ್ ಕಷ್ಟ? ಹಾಗಲ್ಲ ವನಜ. ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ, ಸುಮ್ನಿರು ಸಾಕು. ನೋಡಪ್ಪ, ತಗೋಪ್ಪ, ಇದು ತಗೋ. ಹುಷಾರು. ನಿಮ್ ತರ ಒಳ್ಳೆ ಮನ್ಸಿರೋ ಜನರನ್ನ ನಾನೆಲ್ಲೂ ನೋಡಿಲ್ಲಮ್ಮ. ನಿನ್ನಂತ ಮನುಷ್ಯರನ್ನು ಇವ್ರು ಎಲ್ಲೂ ನೋಡಿರಲ್ಲ. ಕೆಲ್ಸಕ್ಕೆ ಹೋಗೋದಕ್ಕೆ ಹುಷಾರಿಲ್ಲ ಅಂತ್ಯಾ, ಡೈಲಾಗ್ ಹೊಡೆಯೋದಕ್ಕೆ ಹುಷಾರಾಗಿದ್ಯಾ ನೀನು? ಪ್ರಪಂಚದಲ್ಲಿ ಈ ರೀತಿ ಹೆಂಡ್ತಿರು ಇರ್ತಾರಾ? ನಾನ್ ಬರ್ತೀನಕ್ಕ. ಸರಿನಮ್ಮ. ಗ್ಯಾಸ್ ಅವ್ರು ನಾಳೆ ಬಂದ್ರೆ ನಾನ್ ಮಾತಾಡ್ತೀನಿ, ಆಯ್ತಾ? ಸರಿ.